ಮಿಥುನ, ನೀನ್ ಅಂಬಾರಿ ಆಪ್ ಬಗ್ಗೆ ಗೊತ್ತಿದ್ಯಾ? ಇಲ್ಲ ಅಕ್ಕ, ನೀನು ಮೈಸೂರು ದಸರಾ ಅಂಬಾರಿ ಬಗ್ಗೆ ಮಾತಾಡ್ತಿದ್ಯಾ? ಇಲ್ಲ ಕೇನ, ಅದು ಅಲ್ಲ. ಇದು ಅಂಬಾರಿ ಶಾಲಾ ಬಸ್ GPS ಆಪ್ ಬಗ್ಗೆ. ನಾನು ಹೇಳ್ದಂತೆ ಅಂಬಾರಿ ಆಪ್ ಅನ್ನು ಅದ್ವಿತತಾ ಸೇವಾ ಟ್ರಸ್ಟ್ ಅಭಿವೃದ್ಧಿಪಡಿಸಿ ನಿರ್ವಹಿಸುತ್ತಿದೆ. ಇದು ಒಂದು ಸಾಮಾಜಿಕ ಸೇವಾ ಉಪಕ್ರಮ. ಇದು ಪೋಷಕರು, ಚಾಲಕರು ಮತ್ತು ಶಾಲಾ ನಿರ್ವಹಣೆಯ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಅದು ಆಸಕ್ತಿದಾಯಕವಾಗಿಲ್ಲ, ಆದ್ರೆ ಇದಕ್ಕೆ ಅಂಬಾರಿ ಅನ್ನೋ ಹೆಸರನ್ನ ಕೇಳ್ತಿದ್ದಾರೆ. ನೀನ್ ಮೈಸೂರು ದಸರಾ ಅಂಬಾರಿ ಗೊತ್ತನ್ನ? ಅದು ಸುಮಾರು 750 ಕಿಲೋ ಶುದ್ಧ ಚಿನ್ನದಿಂದ ಮಾಡಲಾಗಿದೆ ಮತ್ತು ಅದನ್ನ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಕೊಂಡೊಯ್ಯುವಾಗ ಭಾರಿ ಭದ್ರತೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಲಾಗುತ್ತೆ. ಅಂಬಾರಿ GPS ಆಪ್ ಶಾಲಾ ಮಕ್ಕಳ ಮನೆ ಶಾಲೆ ಪ್ರಯಾಣದಲ್ಲಿ ಸಂಪೂರ್ಣ ಸುರಕ್ಷತೆ ಮತ್ತು ನಿಗಾವನ್ನ ಖಾತ್ರಿಪಡಿಸುತ್ತೆ. ನೋಡು ಪ್ರಣವ್, ಅಂಬಾರಿ ಆಪ್ ಶಾಲಾ ನಿರ್ವಹಣೆ ಮತ್ತು ಚಾಲಕರಿಗೆ ಮಕ್ಕಳನ್ನು ಜಾಗ್ರತೆಯಿಂದ ಪಿಕಪ್ ಮಾಡಿ ಸುರಕ್ಷಿತವಾಗಿ ಡ್ರಾಪ್ ಮಾಡಲು ಸಹಾಯ ಮಾಡುತ್ತದೆ. ಅದು ತುಂಬಾ ಚೆನ್ನಾಗಿದೆ. ಈಗ ನನಗೆ ಅಂಬಾರಿ ಆಪ್ ಬಗ್ಗೆ ನಿಜವಾಗೂ ಅರ್ಥ ಆಗಿದೆ. ಈ ಆಪ್ ಬಳಸೋ ಮೊದಲು ಮತ್ತು ನಂತರ ಹೇಗ್ ಬದಲಾಗಿದೆ ಎಂದು ನನಗೆ ಹೇಳಬಹುದಾ? ಅಂಬಾರಿ ಆಪ್ ಮೊದಲು ಶಾಲಾ ಬಸ್ ಚಾಲಕರು ಮೊದಲ ಸ್ಟಾಪ್ ನಿಂದ ಪ್ರಾರಂಭಿಸಿ 1, 2, 3 ಹೀಗೆ ಪ್ರತಿಯೊಂದು ಸ್ಟಾಪ್ ನಿಂದ ಮಕ್ಕಳನ್ನು ಎತ್ಕೊಳ್ಳುತ್ತಿದ್ರು. 2ನೇ ಸ್ಟಾಪ್ ನಲ್ಲಿ ಕೆಲವರು ತಮ್ಮ ಮಕ್ಕಳನ್ನು ತಡವಾಗಿ ತರಲು ಕಾರಣವಾಗಿ ಬಸ್ ಕಾಯಬೇಕಾಯಿತು ಮತ್ತು ಸಮಯ ಕಳೆದು ಹೋಯಿತು. ಈ ತಡದ ಕಾರಣದಿಂದ 10ನೇ ಅಥವಾ 11ನೇ ಸ್ಟಾಪ್ ನ ಪೋಷಕರು ಚಾಲಕರಿಗೆ ಬಸ್ ಎಲ್ಲಿದೆ ಎಂದು ಪುನಃ ಕರೆ ಮಾಡಲು ಪ್ರಾರಂಭಿಸಿದ್ರು. ಈ ಒತ್ತಡ ಮತ್ತು ಕಿರಿಕಿರಿಯಿಂದ ಚಾಲಕರು ಶಾಲೆಗೆ ಬೆಳಗಿನ ಪ್ರಾರ್ಥನೆಗೂ ಮುಂಚೆ ತಲುಪಲು ವೇಗವಾಗಿ ಅಥವಾ ಅಜಾಗರೂಕವಾಗಿ ಚಾಲನೆ ಮಾಡ್ತಿದ್ರು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಸಮಸ್ಯೆಗೆ ಚಾಲಕರ ತಪ್ಪೇನೂ ಇಲ್ಲ. ಇದು ಎಲ್ಲರಲ್ಲಿಯೂ ಸರಿಯಾದ ಸಂವಹನ ಮತ್ತು ಸಹಕಾರದ ಕೊರತೆ ಕಾರಣವಾಗಿತ್ತು. ಅಂಬಾರಿ ಆಪ್ ಅನ್ನು ಜಾರಿಗೆ ತಂದ ನಂತರ ಎಲ್ಲವೂ ಬದಲಾಗಿದೆ. ಈಗ ಪೋಷಕರು, ಶಾಲಾ ನಿರ್ವಹಣೆ ಮತ್ತು ಚಾಲಕರು ಎಲ್ಲರೂ ತಂತ್ರಜ್ಞಾನದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಮುಂದೆ ಅನಾವಶ್ಯಕವಾಗಿ ಕಾಯಬೇಕಾಗಿಲ್ಲ ಅಥವಾ ಚಾಲಕರಿಗೆ ಪುನಃ ಕರೆ ಮಾಡಬೇಕಾಗಿಲ್ಲ. ಚಾಲಕರು ಈಗ ಯಾವುದೇ ವ್ಯತ್ಯಯವಿಲ್ಲದೆ ಆರಾಮವಾಗಿ ಚಾಲನೆ ಮಾಡುತ್ತಿದ್ದಾರೆ ಮತ್ತು ಪೋಷಕರಿಗೆ ಬಸ್ ಮೊದಲ ಪಾಯಿಂಟ್ನಿಂದ ಹೊರಡುವಾಗ, ಬಸ್ ತಮ್ಮ ಮಗುವಿನ ಸ್ಟಾಪ್ ಹತ್ತಿರ ಬರುತ್ತಿರುವಾಗ, ಮಗು ಸುರಕ್ಷಿತವಾಗಿ ಶಾಲೆಗೆ ತಲುಪಿದಾಗ ಸ್ವಯಂಚಾಲಿತ ಸೂಚನೆಗಳು ಬರುತ್ತವೆ. ಅದು ಅದ್ಭುತವಾಗಿದೆ. ಇದು ನಿಜವಾಗಿಯೂ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಅಷ್ಟೇ ಅಲ್ಲ, ವಿಶೇಷ ಸಂದರ್ಭಗಳಲ್ಲಿ ಅಂಬಾರಿ ಆಪ್ ಟ್ರಾಫಿಕ್ ಜಾಮ್ನಿಂದ ಬಸ್ ವಿಳಂಬವಾದರೆ ಮುನ್ಸೂಚನೆಗಳನ್ನು ಕೂಡ ಕಳುಹಿಸುತ್ತದೆ. ರಸ್ತೆ ಕಾಮಗಾರಿ, ರ್ಯಾಲಿ ಅಥವಾ ತಡೆಗೋಡೆಗಳಿಂದ ಮಾರ್ಗ ಬದಲಾವಣೆ, ಮರಮ್ಮತ್ತು ಅಥವಾ ಟೈರ್ ಪಂಕ್ಚರ್ನಿಂದ ವಿಳಂಬ. 4, ಶಾಲಾ ನಿರ್ವಹಣೆಯಿಂದ ಬದಲಿ ವ್ಯವಸ್ಥೆಗಳೊಂದಿಗೆ ಯಾವುದೇ ಅನಿರೀಕ್ಷಿತ ಸಮಸ್ಯೆಗಳು. ಹೀಗಾಗಿ ಅಂಬಾರಿ ಆಪ್ ಎಲ್ಲರಿಗೂ ಸುರಕ್ಷತೆ, ಪಾರದರ್ಶಕತೆ ಮತ್ತು ಮನಶಾಂತಿಯನ್ನು ಖಚಿತಪಡಿಸುತ್ತದೆ. ಪೋಷಕರು, ಚಾಲಕರು ಮತ್ತು ಶಾಲೆಗಳು. ಈಗ ನನಗೆ ಅರ್ಥ ಆಗಿದೆ. ಅಂಬಾರಿ ಆಪ್ ನಿಜವಾಗಿಯೂ ನಮ್ಮ ಭವಿಷ್ಯ, ನಮ್ಮ ಶಾಲಾ ಮಕ್ಕಳನ್ನು ರಕ್ಷಿಸುತ್ತದೆ. ಹೌದು ಪ್ರೇನಾ, ಅದಕ್ಕೆ ನಾವು ಹೆಮ್ಮೆಯನ್ನು ಹೇಳ್ತೇವೆ. ಅಂಬಾರಿ ಆಪ್ ಟೈಟ್ ಚಕ್ರಗಳ ಮೇಲೆ ಸುರಕ್ಷತೆ, ಮನೆಯಲ್ಲಿ ಶಾಂತಿ.